ಕ್ರೀಮ್ ಹಚ್ಚಿದ್ರು ಬೆಳಗನ ಆಗವಲ್ಲ. ಯಾವ್ದಾರ ಕ್ರೀಮ್ ಇದ್ರೆ ಸ್ವಲ್ಪ ಹೇಳ. ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆತ. ಟೇಬಲ್ ಹಾಕಿದ್ವಿ, ತೊಗೊಂಬಂದ್ವಿ. ಈಗ ಹೋಗಿ ಖಾಲಿ ಮಾಡ್ಬೇಕೈತೆ. ಹಂಗ ನೀವು ಇವತ್ತು ನಮ್ಮ ಕರ್ಸಾಮಿ ಕೆಲಸ ಬಂದಿದ್ದ, ಮಂಡ್ಯ ರಜಾ ಮಾಡಿದ್ದ ಅಂತೇಳಿ ಅವ ವಿಡಿಯೋದಾಗ ಇದ್ದಿದ್ದಲ್ಲ. ಇವತ್ತು ಗುಡನಿ ಬಂದ್ವಿ, ಖಾಲಿ ಮಾಡ್ಬೇಕೀಗ. ಕಲಿ ಆತ ಶಟರ್ ಹಾಕೊಂಡು ಕಾಟ ಗೂಟ ನೀವು ಹೊಂಟು. ಈಗ ಗಾಡಿ ಹತ್ತಿ ಇಲ್ಲೊಂದು ಪೀಸ್ ಪೆಂಡಲ್ ಹಾಕಿದ್ವಿ, ತೆಗೆದಿತ್ತ ಚೇರ್ ಟೇಬಲ್ ಹಾಕಿದ್ವಿ, ಫ್ಯಾನ್ ಅದನ್ನೆಲ್ಲ ಲೋಡ್ ಮಾಡ್ಕೋಬೇಕು. ಅವರಿಬ್ರು ಕೊಡಾಕಂತಿದ್ರು, ನಾ ಲೋಡ್ ಮಾಡ್ಕೊಂಡೆ. ಲೋಡ್ ಮಾಡ್ಕೊಂಬಂದೆ ಕೆಳಗೆ. ಇವಾಗ ನಮ್ಮ ಕರ್ಸಾಮಿ ಬಟ್ಟೆ ಬಿಸಾಕ್ತಿದ್ದ, ಬಟ್ಟೆ ಬಿಸ್ಕೊಂಡು ಕಾಟಿದನ್ನ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಪೈಪ್ ಎಲ್ಲ ಲೋಡ್ ಮಾಡ್ಕೊಂಡು ಕಾಟ ಗಾಡಿಯಾಗ ಹೊಂಟ್ವಿ. ಮುಂದೊಂದು ಪೈಪ್ ತೆಗೆದಿತ್ತು, ಹಂಗಾಗಿ ನಾಲ್ಕು ಹೊಂಟ್ವಿ. ಇಲ್ಲಿ ಬಂದು ಇಲ್ಲಿ ಪೈಪ್ ತೆಗೆದಿತ್ತು. ಇವಾಗ ನಮ್ಮ ಬ್ಯಾಟ್ರಿ ಅಂತೇಳಿ ರಮೇಶ लेकिन ये साला कर क्या रहा है आप? ನೀವು ವಿಡಿಯೋ ಮಾಡ್ತಾರ, ನಮ್ಮ ಮಮ್ಮಿ ಬೈಲತ್ತಾರ. ಮತ್ತೆ ನೋಡ್ರಿ, ನಮ್ಮ ಮಮ್ಮಿಗೆ ಹೋಗ್ತಿ ನೋಡ್ರಿ. ಹಂಗಾಗಿ ಕೂಡ ನೀವು ಬಂದ್ವಿ. ಇದನ್ನೆಲ್ಲ ಲೋಡ್ ಮಾಡ್ಕೊಂಡ್ಬಂದಿದ್ವಿ, ಇದನ್ನೆಲ್ಲ ಖಾಲಿ ಮಾಡೋಕೆ ಈಗ. ಮೂರು ಮಂದಿ ಗಾಡಿ ಖಾಲಿ ಮಾಡಿದ್ವಿ ಚಕ್ ಚಕ್ ಅಂತಂದ. ಇನ್ನೊಂದು ಟೀಚರ್ ಇತ್ತ, ನಮ್ಮ ಬ್ಯಾಟ್ರಿ ರಮೇಶ್ ತೊಗೊಂಡವನ ಏನೋ ಹೇಳ್ದ, ಒಂದು ಕೇಳ್ಕೊಂಬರ್ರಿ. ಇಲ್ಲ ಏನು ಮಾಡಕಂತೀವ ಕರ್ಸಾಮಿ? ಕನ್ನಡ ಮುಖ ನೋಡ್ಕೊಳತ್ತಿದ್ವಿ ಮಾರೆ. ಯಾಕ ಎಷ್ಟು ಕ್ರೀಮ್ ಹಚ್ಚಿದ್ರು ಬೆಳಗನ ಆಗವಲ್ಲ. ಯಾವ್ದಾರ ಕ್ರೀಮ್ ಇದ್ರೆ ಸ್ವಲ್ಪ ಸಜೆಷನ್ ಮಾಡಿ. ದೇವ್ ಇದನ್ನೆಲ್ಲ ಪರಿಸರ ಸೃಷ್ಟಿ ಮಾಡಿದ್ಯಾರ? ದೇವ್ರು. ನಮ್ಮನ್ನು ಸೃಷ್ಟಿ ಮಾಡಿದ್ಯಾರ? ದೇವ್ರ. ದೇವ್ರ ಕೈಯಿಂದ ನೀನು ಬೆಳಗ್ಗೆ ಮಾಡಿ ಹುಡ್ಸೋದಾಗಿಲ್ಲ. ಅದರ ಕ್ರೀಮ್ ಎಲ್ಲ ಯಾವ ಲೆಕ್ಕಲೆ ನಿನಗೆ? ಚಿಕ್ಕದೊಂದು ಫನ್ನಿ ವಿಡಿಯೋ ಮಾಡಿ ಕಾಟಾಗ ಬಂದು ಇಲ್ಲಿ ಅಮ್ಮನೆ ಹಾಲಿಗೆ ಕೌಂಟ್ರ್ ಹಾಕೋದಿತ್ತು. ಇಲ್ಲಿ ಕೌಂಟ್ರೆಲ್ಲ ಸೆಟ್ ಮಾಡಕೊಂತಿದ್ವಿ. ಸೆಟ್ ಮಾಡಿದ ಮ್ಯಾಗ ಒಂದು ಬಟ್ಟೆ ರೆಡಿ ಮಾಡ್ಬೇಕನ್ನ ಬಟ್ಟೆ ರೆಡಿ ಮಾಡ್ಕೊಂಡು ಬಟ್ಟೆ ಎಲ್ಲ ಹಾಕಿ ಕಾಟ ಫ್ರಿಲ್ಗಿಲ್ಲ ಹಾಕೋದಿತ್ತು, ಹೊಡೆಯೋದಿತ್ತು. ಇನ್ನು ಅದನ್ನೆಲ್ಲ ಹೊಡಿಬೇಕು. ಫ್ರಿಲ್ಗೆಲ್ಲ ಹೊಡೆದು ಕಾಟ ಇದನ್ನು ಕೌಂಟ್ರ್ ರೆಡಿ ಮಾಡಿದ್ವಿ. ಮಾಡಿ ಕಾಟ್ ಮುಂದೆ ಬಂದ್ವಿ. ಇಲ್ಲೊಂದಿಟ್ಟು ಎದುರುಗಡೆ ಡೆಕೋರೇಷನ್ ಮಾಡಿದ್ರು. ಇದ್ರ ಮಗ್ಲನ್ನ ಒಂದು ಜ್ಯೂಸ್ ಕೌಂಟ್ರ್ ಹಾಕೋದಿತ್ತು. ಹಾಕಿ ಕಾಟ ರೆಡಿ ಮಾಡಿದ್ವಿ. ಹಂಗೆ ಗಾಡಿಯಾಗ ಒಂದು ಕರು ಲೋಡ್ ಮಾಡ್ಕೊಂಡು ಹೊಂಟ್ವಿ ಸಾವುಕಾರ ಅಂದ. ಇದನ್ನು ಗೋಶಾಲೆ ಬಿಟ್ಟು ಬರೋಕೈತೆ. ಹಂಗೆ ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಇತ್ತು ಫ್ರೆಂಡ್ಸ್. ಓಕೆ ಬಾಯ್.